ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಈಗ ಮೊದಲನೇದ್ದು ನಾವೆಲ್ಲ ಹೇಳ್ತಕ್ಕಂಥದ್ದು ರೈತರು ದೇಶದ ಬೆನ್ನೆಲುಬು ಅಂತ ತಿಳ್ಕೊಂಡೆಲ್ಲ ಹೇಳ್ತೀವಿ. ಮೆಟ್ರೋದಲ್ಲಿ ಆಗಿರ್ತಕ್ಕಂಥದ್ದಾಗಲಿ, ನಿನ್ನೆ GT ಮಾಲ್ನಲ್ಲಿ ಆಗಿರ್ತಕ್ಕಂಥದ್ದು ಇದು ಭಾಳ ನೋವಿನ ಸಂಗತಿ. ನಾವೆಲ್ಲ ರೈತರ ಮಕ್ಕಳು. ಅದರಲ್ಲಿ ವಿಶೇಷವಾಗಿ ಫಕೀರಪ್ಪ ಅಂಬೋರು ನಮ್ಮ ಉತ್ತರ ಕರ್ನಾಟಕ ಭಾಗದವರು. ಅವರಿಗೆ ಆ ರೀತಿ ಅವಮಾನ ಮಾಡಿರ್ತಕ್ಕಂಥದ್ದು ಪ್ರತೀಕವಾಗಿ ಇವತ್ತು ಖುದ್ದು ಸಹ ನಾನು ಪಂಚೆಯನ್ನು ಉಟ್ಕೊಂಡ್ಬಂದಿದ್ದೀವಿ ವಿಧಾನಸೌಧಕ್ಕೆ. ನಾವು ಎಲ್ಲ ರೈತರ ಮಕ್ಕಳು, ರೈತರಿಗೆ ಬೆಂಬಲವಾಗಿ ನಿಲ್ತಕ್ಕಂಥದ್ದು. ಮತ್ತು ಮೇಲಾಗಿ ನಿನ್ನೆ ಮುಖ್ಯಮಂತ್ರಿಗಳಿಗೆ ಪತ್ರನೂ ಬರೆದಿದ್ದೀವಿ ಮತ್ತು ಉಸ್ತುವಾರಿ ಮಂತ್ರಿಗಳು, ಉಪಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದೀವಿ. ಯಾರೋ ರೈತರಿಗೆ ಅಪಮಾನ ಮಾಡಿದ್ದಾರೆ ಅವರಿಗೆ ಆ GT ಮಾಲ್ ವಿರುದ್ಧ ಒಂದು FIR ಮಾಡಿ ಅವ್ರ ಮೇಲೆ ಕ್ರಮ ಜರುಗಿಸಬೇಕು. ಮತ್ತು ಆ ಏಜೆನ್ಸಿ ಏನಿದೆ, ಸೆಕ್ಯೂರಿಟಿ ಏಜೆನ್ಸಿನ ಕ್ಯಾನ್ಸಲ್ ಮಾಡಬೇಕು. ಯಾಕಂದರೆ ಆ ಸೆಕ್ಯೂರಿಟಿ ಇರ್ತಕ್ಕಂಥ ನಾವೆಲ್ಲ ಮಾಹಿತಿ ತಗೊಂಡಿವಿ. ಆ ಸೆಕ್ಯೂರಿಟಿನ ರೈತನ ಮಗನೇ. ಸೆಕ್ಯೂರಿಟಿ ಏನಿದ್ದಾನೆ ಅವ್ನು ರೈತನ ಮಗ. ಪಾಪ ಅವ್ರ ಮೇಲೆ ಅಧಿಕಾರಿಗಳು, ಅವ್ರ ಮೇಲೆ ಇರ್ತಕ್ಕಂಥವ್ರು ಯಾರು ಹೇಳಿದ್ದಾರೆ, ಆ ಒಂದು ಕಾರಣಕ್ಕೆ ಅವ್ನು ಮಾಡಿದ್ದಾನೆ. ಆ ಏಜೆನ್ಸಿನ ಕ್ಯಾನ್ಸಲ್ ಮಾಡಬೇಕು. ಮೇಲಾಗಿ ಆ GT ಮಾಲ್ನ ಮಾಲಕನ ವಿರುದ್ಧ FIR ಮಾಡಬೇಕು. ಅದ್ರಗೋಸ್ಕರ ಇವತ್ತು ನಾವು ಪಂಚೆಯಲ್ಲಿ ಬಂದು ರೈತರ ಮಕ್ಕಳಿದ್ದೀವಿ. ಉತ್ತರ ಕರ್ನಾಟಕದ ಒಂದು ವ್ಯಕ್ತಿಗೆ ಅವಮಾನ ಆಗಿರ್ತಕ್ಕಂಥದ್ದಾದ ಆ ಒಂದು ಕಾರಣಕ್ಕೆ ಆ ಸಂಕೇತವಾಗಿ ಇವತ್ತು ನಾವು ಇಲ್ಲಿ ಬಂದಿರ್ತೀವಿ. ಸಭಾಧ್ಯಕ್ಷರಿಗೆ ಮನವಿ ಮಾಡ್ತೀನಿ, ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಡಂತ ಸಭಾಧ್ಯಕ್ಷರಿಗೆ ಮನವಿ ಮಾಡ್ತೀವಿ. ನಾನು ಈ ರೀತಿ ಅಪಮಾನಗಳ ಪದೇ ಪದೇ ಬೆಂಗಳೂರು ನಗರದಲ್ಲಿ ಆಗ್ತಕ್ಕಂಥದ್ದು ಇದು ಭಾಳ ನೋವಿನ ಸಂಗತಿ. ಸರ್ಕಾರ ಈ ಬಗ್ಗೆ ರೈತರಿಗೆ ಒಂದು ಸ್ವಲ್ಪ ಮನೋಬಲವನ್ನು ಕುಸಿತಕ್ಕಂಥದ್ದಾಗ್ತಾಯಿದೆ. ಎಷ್ಟೋ ಜನ ಬೇರೆ ಬೇರೆ ಜಿಲ್ಲೆಗಳಿಂದ ರೈತರು ಅಂತಂದ್ರೆ ಬೆಂಗಳೂರು ನೋಡಬೇಕು, ಮಾಲ್ಗಳು ನೋಡ್ಬೇಕಂತ ಬರ್ತಿರ್ತಾರೆ. ಅಲ್ಲೆಲ್ಲ ಈ ರೀತಿ ಆದರೆ ರೈತರ ಮಕ್ಕಳು ಏನಪ್ಪ ಅಂದರೆ ಬೆಂಗಳೂರಿಗೆ ಬರಲಾರ್ದಂಗೆ ಆಗದಂಗೆ ಇರ್ತದ. ಮತ್ತು ರೈತರ ಮಕ್ಕಳು ಬೆಂಗಳೂರಿಗೆ ಬರಲಿಲ್ಲ ಅಂತಂದರೆ ಇನ್ನು ಬೆಂಗಳೂರು ಉಳಿಯಲ್ಲ, ಅವರಿಲ್ಲಾರ್ದ ದೇಶನೇ ಇಲ್ಲ. ಅದನ್ನು ಸರ್ಕಾರ ಗಂಭೀರವಾಗಿ ತಗೋಬೇಕೆಂಬುದು ನನ್ನ ಮನವಿ. ಈಗ ಮೊದಲನೇದ್ದು ನಾವೆಲ್ಲ ಹೇಳ್ತಕ್ಕಂಥದ್ದು ರೈತರು ದೇಶದ ಬೆನ್ನೆಲುಬು ಅಂತ ತಿಳ್ಕೊಂಡೆಲ್ಲ ಹೇಳ್ತೀವಿ. ಮೆಟ್ರೋದಲ್ಲಿ ಆಗಿರ್ತಕ್ಕಂಥದ್ದಾಗಲಿ, ನಿನ್ನೆ GT ಮಾಲ್ನಲ್ಲಿ ಆಗಿರ್ತಕ್ಕಂಥದ್ದು ಇದು ಭಾಳ ನೋವಿನ ಸಂಗತಿ. ನಾವೆಲ್ಲ ರೈತರ ಮಕ್ಕಳು. ಅದರಲ್ಲಿ ವಿಶೇಷವಾಗಿ ಫಕೀರಪ್ಪ ಅಂಬೋರು ನಮ್ಮ ಉತ್ತರ ಕರ್ನಾಟಕ ಭಾಗದವರು. ಅವರಿಗೆ ಆ ರೀತಿ ಅವಮಾನ ಮಾಡಿರ್ತಕ್ಕಂಥದ್ದು ಪ್ರತೀಕವಾಗಿ ಇವತ್ತು ಖುದ್ದು ಸಹ ನಾನು ಪಂಚೆಯನ್ನು ಉಟ್ಕೊಂಡ್ಬಂದಿದ್ದೀವಿ ವಿಧಾನಸೌಧಕ್ಕೆ. ನಾವು ಎಲ್ಲ ರೈತರ ಮಕ್ಕಳು, ರೈತರಿಗೆ ಬೆಂಬಲವಾಗಿ ನಿಲ್ತಕ್ಕಂಥದ್ದು. ಮತ್ತು ಮೇಲಾಗಿ ನಿನ್ನೆ ಮುಖ್ಯಮಂತ್ರಿಗಳಿಗೆ ಪತ್ರನೂ ಬರೆದಿದ್ದೀವಿ ಮತ್ತು ಉಸ್ತುವಾರಿ ಮಂತ್ರಿಗಳು, ಉಪಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದೀವಿ. ಯಾರೋ ರೈತರಿಗೆ ಅಪಮಾನ ಮಾಡಿದ್ದಾರೆ ಅವರಿಗೆ ಆ GT ಮಾಲ್ ವಿರುದ್ಧ ಒಂದು FIR ಮಾಡಿ ಅವ್ರ ಮೇಲೆ ಕ್ರಮ ಜರುಗಿಸಬೇಕು. ಮತ್ತು ಆ ಏಜೆನ್ಸಿ ಏನಿದೆ, ಸೆಕ್ಯೂರಿಟಿ ಏಜೆನ್ಸಿನ ಕ್ಯಾನ್ಸಲ್ ಮಾಡಬೇಕು. ಯಾಕಂದರೆ ಆ ಸೆಕ್ಯೂರಿಟಿ ಇರ್ತಕ್ಕಂಥ ನಾವೆಲ್ಲ ಮಾಹಿತಿ ತಗೊಂಡಿವಿ. ಆ ಸೆಕ್ಯೂರಿಟಿನ ರೈತನ ಮಗನೇ. ಸೆಕ್ಯೂರಿಟಿ ಏನಿದ್ದಾನೆ ಅವ್ನು ರೈತನ ಮಗ. ಪಾಪ ಅವ್ರ ಮೇಲೆ ಅಧಿಕಾರಿಗಳು, ಅವ್ರ ಮೇಲೆ ಇರ್ತಕ್ಕಂಥವ್ರು ಯಾರು ಹೇಳಿದ್ದಾರೆ, ಆ ಒಂದು ಕಾರಣಕ್ಕೆ ಅವ್ನು ಮಾಡಿದ್ದಾನೆ. ಆ ಏಜೆನ್ಸಿನ ಕ್ಯಾನ್ಸಲ್ ಮಾಡಬೇಕು. ಮೇಲಾಗಿ ಆ GT ಮಾಲ್ನ ಮಾಲಕನ ವಿರುದ್ಧ FIR ಮಾಡಬೇಕು. ಅದ್ರಗೋಸ್ಕರ ಇವತ್ತು ನಾವು ಪಂಚೆಯಲ್ಲಿ ಬಂದು ರೈತರ ಮಕ್ಕಳಿದ್ದೀವಿ. ಉತ್ತರ ಕರ್ನಾಟಕದ ಒಂದು ವ್ಯಕ್ತಿಗೆ ಅವಮಾನ ಆಗಿರ್ತಕ್ಕಂಥದ್ದಾದ ಆ ಒಂದು ಕಾರಣಕ್ಕೆ ಆ ಸಂಕೇತವಾಗಿ ಇವತ್ತು ನಾವು ಇಲ್ಲಿ ಬಂದಿರ್ತೀವಿ. ಸಭಾಧ್ಯಕ್ಷರಿಗೆ ಮನವಿ ಮಾಡ್ತೀನಿ, ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಡಂತ ಸಭಾಧ್ಯಕ್ಷರಿಗೆ ಮನವಿ ಮಾಡ್ತೀವಿ. ನಾನು ಈ ರೀತಿ ಅಪಮಾನಗಳ ಪದೇ ಪದೇ ಬೆಂಗಳೂರು ನಗರದಲ್ಲಿ ಆಗ್ತಕ್ಕಂಥದ್ದು ಇದು ಭಾಳ ನೋವಿನ ಸಂಗತಿ. ಸರ್ಕಾರ ಈ ಬಗ್ಗೆ ರೈತರಿಗೆ ಒಂದು ಸ್ವಲ್ಪ ಮನೋಬಲವನ್ನು ಕುಸಿತಕ್ಕಂಥದ್ದಾಗ್ತಾಯಿದೆ. ಎಷ್ಟೋ ಜನ ಬೇರೆ ಬೇರೆ ಜಿಲ್ಲೆಗಳಿಂದ ರೈತರು ಅಂತಂದ್ರೆ ಬೆಂಗಳೂರು ನೋಡಬೇಕು, ಮಾಲ್ಗಳು ನೋಡ್ಬೇಕಂತ ಬರ್ತಿರ್ತಾರೆ. ಅಲ್ಲೆಲ್ಲ ಈ ರೀತಿ ಆದರೆ ರೈತರ ಮಕ್ಕಳು ಏನಪ್ಪ ಅಂದರೆ ಬೆಂಗಳೂರಿಗೆ ಬರಲಾರ್ದಂಗೆ ಆಗದಂಗೆ ಇರ್ತದ. ಮತ್ತು ರೈತರ ಮಕ್ಕಳು ಬೆಂಗಳೂರಿಗೆ ಬರಲಿಲ್ಲ ಅಂತಂದರೆ ಇನ್ನು ಬೆಂಗಳೂರು ಉಳಿಯಲ್ಲ, ಅವರಿಲ್ಲಾರ್ದ ದೇಶನೇ ಇಲ್ಲ. ಅದನ್ನು ಸರ್ಕಾರ ಗಂಭೀರವಾಗಿ ತಗೋಬೇಕೆಂಬುದು ನನ್ನ ಮನವಿ. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.